ಗುರು ಬಿಗ್ ಬಾಸ್ ಅವರು ಮಧ್ಯಾಹ್ನ ಬಿಟ್ಟಂತ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅಂದ್ರೆ ಒಂದು ಪ್ರಶ್ನೆ ಇತ್ತು, ನೀವೇ ಬಿಗ್ ಬಾಸ್ ಆದ್ರೆ ಯಾರನ್ನ ಎಲಿಮಿನೇಟ್ ಮಾಡ್ತೀರಾ ಅಂತ. ಸೊ ಆ ಒಂದು ಪ್ರಶ್ನೆಗೆ ಎಲ್ಲರೂ ಬಂದು ಒಂದೊಂದು ಆನ್ಸರ್ ಅನ್ನ ಕೊಡ್ತಾರೆ. ಆ್ಯಂಡ್ ಫಸ್ಟ್ ಬಂದು ಪ್ರತಾಪ್ ಅಣ್ಣವರು ಮೈಕಲ್ ಅಣ್ಣವ್ರನ್ನ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಏನು ರೀಸನ್ ಕೊಡ್ತಾರೆ ಅಂದರೆ, ಮೈಕಲ್ ಅಣ್ಣವರು ಬೇರೆಯವ್ರ ಥರ ಹೋಗಿ ನನ್ನ ಬಗ್ಗೆ ಇಲ್ದಿರೋದನ್ನೆಲ್ಲ ಬೇರೆ ಥರ ತಲೆಗೆ ಹಾಕ್ತಾರೆ. ಸೊ ನನ್ನ ಬಗ್ಗೆ ಏನೋ ಒಂದು ಬ್ಯಾಡ್ ಸ್ಪ್ರೆಡ್ ಮಾಡ್ತಾರೆ, ಅವ್ರ ತಲೆನಲ್ಲಿ ಒಂದು ಹಾಕ್ತಾರೆ ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಸಂಗೀತಕ್ಕೆ ಅವ್ರು ಬಂದು ಮೈಕಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಸಂಗೀತಕ್ಕೆ ಅವರು ಒಂದು ರೀಸನ್ ಹೇಳ್ತಾರೆ, ಇವರು ಏನಿದೆ ಕೋಪವನ್ನು ಇನ್ನು ನನ್ನ ಮೇಲೆ ಹಾಗೆ ಇಟ್ಕೊಂಡೆ, ಬಟ್ ನಮ್ಮಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ಬಟ್ ಆದರೂ ಇವ್ರಿಗೆ ನನ್ನ ಕಂಡ್ರೆ ಆಗಲ್ಲ, ಏನೋ ಒಂಥರ ಆ ಥರ ಒಂದು ಆನ್ಸರ್ನ ಕೊಡ್ತಾರೆ. ಆ್ಯಂಡ್ ಮೈಕಲ್ ಅಣ್ಣವ್ರು ಬಂದು ಪ್ರತಾಪ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ರೀಸನ್ ಕೇಳಿದಾಗ ಪರ್ಸ್ನಾಲಿಟಿ ಇಲ್ಲ, ಮತ್ತು ಇಂಥ ಒಂದು ಇವನು ಸಿಂಪತಿಗೋಸ್ಕರ ಆಟ ಆಡ್ತಾ ಇದ್ದಾನೆ, ಸಿಂಪತಿನ ಗಳಿಸ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ತಿದ್ದಾನೆ. ಆ್ಯಂಡ್ ಇವ್ನು ನನಗೆ ಆಪೋನೆಂಟೇ ಅಲ್ಲ, ಇವನು ನಾನು ಇವ್ನಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋ ಥರ ಆನ್ಸರನ್ನ ಕೊಡ್ತಾರೆ ಮೈಕಲ್ ಅಣ್ಣವರು. ಸೊ ಅವ್ರು ಹೇಳ್ತಾರೆ, ಫಸ್ಟ್ ಪರ್ಸ್ನಾಲಿಟಿ ಇಲ್ಲ, ಆಮೇಲೆ ಇವರು ಲೆಕ್ಕಕ್ಕೆ ಇಲ್ಲ, ನನ್ನ ಆಪೋನೆಂಟೇ ಅಲ್ಲ, ಮತ್ತು ಸಿಂಪತಿಯನ್ನು ಗಳಿಸ್ಕೊಂಡು ಆಟ ಆಡ್ತಾನೆ ಅಂತ ರೀಸನ್ಸ್ ಕೊಟ್ಟಾಗ ಈ ಪ್ರೋಮೋ ನೋಡಿದ ನಮ್ಮ ಜನ ಸುಮ್ಮನೆ ಇರ್ತಾರಾ? ಅದ್ರವ್ರು ಪ್ರತಾಪ್ ಅಣ್ಣವ್ರ ವಿಚಾರಕ್ಕೆ ಬಂದರೆ ಸುಮ್ಮನೆ ಬಿಡ್ತಾರ? ಈಗಾಗಲೇ ಪ್ರತಾಪ್ ಅಣ್ಣವರು ಎಲ್ಲ ಒಂದು ಜನರ ಮನಸ್ಸನ್ನ ಗೆದ್ದಿರೋಂಥ ವ್ಯಕ್ತಿ. ಸೊ ಪ್ರತಾಪ್ ಅಣ್ಣನ ಬಗ್ಗೆ ಪರ್ಸ್ನಾಲಿಟಿ ಇಲ್ಲ, ಅಪೋನೆಂಟೇ ಅಲ್ಲ, ಸಿಂಪತಿಗೋಸ್ಕರ ಆಡ್ತಿದ್ದೀನಿ ಅಂದರೆ ನಮ್ಮ ಜನ ಫುಲ್ ರೆಚ್ಚಿಗೆದ್ದು ಕಮೆಂಟ್ಸ್ ಯಾವ ಥರ ಮಾಡಿದ್ದಾರೆ ಅಂದರೆ, ಒಂದ್ಸರಿ ನೀವೇ ಕೇಳಬೇಕು ಆ ಕಮೆಂಟ್ಸನ್ನು ಏನಿದೆ ಅಂತ. ಬನ್ನಿ, ಇದು ನಾನು ಹೇಳ್ತೀನಿ ಏನೇನು ಕಮೆಂಟ್ಸ್ ಹಾಕಿದ್ದಾರೆ ಅಂತ. ಆ್ಯಂಡ್ ನಾನು ಫಸ್ಟೇ ಹೇಳ್ತಿದ್ದೀನಿ, ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನೀವುಗಳು ಮಾಡಿರೋಂಥ ಕಮೆಂಟನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕಮೆಂಟ್ ಬಂದು, ಕನ್ನಡ ಬರಲ್ಲ ಅಂತ ಕನ್ನಡ ಕಲಿಯುವ ನಾಟಕ ಮಾಡಿ ಸಿಂಪತಿ ಮತ್ತು ವೋಟ್ ಹಾಕಲಿ ಅಂತ ನಾಟಕ ಮಾಡ್ತಿದ್ದಾನೆ ಮೈಕಲ್. ಸೊ ನಾನು ಹೇಳಿದೆ ಅಲ್ವಾ, ಆಲ್ರೆಡಿ ಮೈಕಲ್ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಅಂತ. ಸೊ ಈ ಥರ ಒಂದು ಕಮೆಂಟನ್ನು ಹಾಕಿದ್ದಾರೆ, ಕನ್ನಡ ಬರಲ್ಲ ಅಂದ್ಕೊಂಡು ಸಿಂಪತಿ ತಗೊಂಡು ಓಟನ್ನು ಹಾಕಿಸ್ಕೊತಾರೋ ನೀನು ನಾಟಕ ಮಾಡಿಕೊಂಡು ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಮೈಕಲ್ ಈ ವಾರ ನಿಮಗೆ ಉತ್ತರ ಕೊಡುತ್ತೇವೆ, ವೀಕೆಂಡಲ್ಲಿ ಸಿಗೋಣ, ಆಲ್ ದಿ ಬೆಸ್ಟ್. ಆ್ಯಂಡ್ ಆಲ್ರೆಡಿ ಅವ್ರು ರೆಡಿ ಆಗಿಬಿಟ್ಟಿದ್ದಾರೆ, ಈ ವೀಕಲ್ಲಿ ನಿಮಗೆ ಉತ್ತರ ಕೊಡ್ತೀವಿ, ಆಲ್ ದಿ ಬೆಸ್ಟ್, ವೀಕೆಂಡ್ ಬಂತಲ್ವ, ಇನ್ನೇನು 2-3 ಡೇಸ್ ಇದೆ, ಅಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕನ್ನಡ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಗೇಮ್ ಆಡ್ತಾ ಇರೋದು ನೀನು ಮೈಕಲ್. ಪ್ರತಾಪ್ಗೆ ಯಾರು ಸಿಂಪತಿ ಮೇಲೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ ಅಂದ್ರೇ ವ್ಯಕ್ತಿತ್ವ. ಪ್ರತಾಪ್ ಯಾರ ಬಗ್ಗೆನೂ ಮಾತಾಡದೆ ಯಾರಿಗೂ ಬಕೆಟ್ ಹಿಡಿದೆ ಅವನ್ ಗೇಮ್ ಆಡ್ತಾ ಇದ್ದಾನೆ, ಅವನ ಪ್ಯೂರ್ ವ್ಯಕ್ತಿತ್ವಕ್ಕೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಗುರು. ಅವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವ. ಸೊ ಅವ್ನು ಪ್ರತಾಪ್ ಯಾರ ಬಗ್ಗೆನೂ ಮಾತಾಡದೆ ಅವನ ಒಂದು ವ್ಯಕ್ತಿತ್ವದಲ್ಲಿ ಅವನಿದ್ದಾನೆ, ಅವರ ಒಂದು ಪ್ಯೂರ್ ವ್ಯಕ್ತಿತ್ವಕ್ಕೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ಸಿಂಪತಿ ಅಲ್ಲ ಗುರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಮೈಕಲ್ಗೆ ಮಾನವೀಯತೆ ಇಲ್ಲ, ಕನ್ನಡದ ಹೆಸರಲ್ಲಿ ಸಿಂಪತಿ ಗಿಟ್ಟಿಸಿ ವೋಟ್ ಕೇಳ್ತಿದ್ದಾರೆ ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ಗೆ ಮಾನವೀಯತೆನೇ ಇಲ್ಲ, ಕನ್ನಡ ಒಂದು ಹೆಸರಿಟ್ಕೊಂಡು ಸಿಂಪತಿಯಿಂದ ವೋಟ್ ಕೇಳ್ತಾ ಇದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ಗೆ ಕನ್ನಡ ಚೆನ್ನಾಗಿ ಗೊತ್ತು, ಇಲ್ಲಿ ಬಂದು ಕನ್ನಡ ಕಲಿತಿದ್ದೀನಿ ಅಂತ ಸಿಂಪತಿ ತಗೋತಿದ್ದಾನೆ ಸಾರಿ ಇದೆ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ ಕನ್ನಡ, ಕಲಿತಿದ್ದೀನಿ ಅಂತ ಸಿಂಪತಿ ತಗೊತಾ ಇದ್ದಾನೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ಗೆ ಸಂಗೀತ ಪ್ರತಾಪ್ ಸರಿಯಾಗಿ ಹೇಳಿದ್ದಾರೆ, ಕನ್ನಡ ಗೊತ್ತಿದ್ರು ನಾಟಕ ಮಾಡಿಕೊಂಡು ಫಸ್ಟ್ ದಿಂದ ಬಂದಿದ್ದಾನೆ ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ಗೆ ಸಂಗೀತ ಮತ್ತು ಪ್ರತಾಪ್ ಕರೆಕ್ಟಾಗಿ ಹೇಳಿದ್ದಾರೆ, ಕನ್ನಡ ಗೊತ್ತಿದ್ರು ಡೇ 1 ನಾಟಕ ಮಾಡ್ಕೊಂಡು ಬಂದಿದ್ದಾರೆ ಸಿಂಪತಿಗೋಸ್ಕರ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಮೈಕಲ್ ನಾಟಕ ಮಾಡಿದ್ದನ್ನೇ ಮೊದಲೇ ಕನ್ನಡ ಗೊತ್ತು, ಬಿಗ್ ಬಾಸ್ ಮನೇಲಿ ಕಲಿತಿದ್ದೇನೆ ಅಂತ ಡವ್ ಮಾಡ್ತಿದ್ದಾನೆ, ಜನರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಕಾಂಪಿಟೇಷನ್ ಇಲ್ಲ ಅಂದರೆ ಬಿಗ್ ಬಾಸ್ ಯಾಕೆ ಬಂದಿದೆ ಮೈಕಲ್, ನಾಟಕ ನಿಂದು. ನಾನು ಹೇಳಿದೆ ಅಲ್ವಾ, ಪ್ರತಾಪ್ ಅಣ್ಣವ್ರಿಗೆ ಸಿಂಪತಿ ಅಂದಿದ್ದಕ್ಕೆ ನಮ್ಮ ಜನ ಇವ್ರಿಗೆ ಇಷ್ಟು ಸಿಂಪತಿಗಳನ್ನ ತೋರಿಸ್ತಾ ಇದ್ದಾರೆ, ನೋಡಿದ್ರ ಎಷ್ಟಿದೆ ಕಮೆಂಟ್ಸ್ ಅಂತ. ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ಪ್ರತಾಪ್ ಅವರಿಗೆ ಸಿಂಪತಿ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದರು, ಆದರೆ ಕನ್ನಡ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿ ಕನ್ನಡದ ಹೆಸರಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಮೈಕಲ್. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ ಅವರು ಪ್ರತಾಪ್ಗಿನೇ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು, ಅದು ನಿಜವಾಗ್ಲೂ ಕನ್ನಡ ಒಂದು ಪದ ಇಟ್ಕೊಂಡು ಕನ್ನಡ ಒಂದು ಹೆಸರನ್ನ ಇಟ್ಕೊಂಡು ಅದರ ಒಂದು ಹೆಸರಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇರೋದು ನಿಜವಾಗ್ಲೂ ಮೈಕಲ್ ನೀವೇ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು,
ಮೈಕಲ್ ಕನ್ನಡ ಕನ್ನಡ ಅಂತ ನಾಟಕ ಮಾಡಿಕೊಂಡು ಓಡಾಡ್ತಿದ್ದಾನೆ, ಬೇರೆ ಏನೂ ಟ್ಯಾಲೆಂಟ್ ಇಲ್ಲ, ಸುಮ್ಮನೆ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾನೆ. ಅವ್ರು ಹೇಳ್ತಾರೆ ಮೈಕಲ್ ಬರೀ ಕನ್ನಡ ಕನ್ನಡ ಅಂತ ಹೇಳ್ಕೊಂಡು ಓಡಾಡ್ತಾನೆ, ಬೇರೆ ಇನ್ನೇನು ಟ್ಯಾಲೆಂಟ್ ಇಲ್ಲ, ಸುಮ್ಮನೆ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ, ಮೊದಲಿನ ಥರ ಇಲ್ಲ ಅವನು, ವೀಕೆಂಡ್ಲು ಯಾರಿಗೂ ಸಾರಿ ಕೇಳಲ್ಲ ಅಂದ, ನಿನ್ನೆ ಹಾರ್ಟ್ನ ಯಾರಿಗೂ ಕೊಡಲ್ಲ ಅಂದ, ಕೊಬ್ಬು ಇದೆ ಅವನಿಗೆ ಈ ನಡುವೆ. ಸೊ ಅವ್ರು ಹಾಕಿದ್ದಾರೆ ವೀಕೆಂಡಲ್ಲಿ ಸಾರಿ ಯಾರಿಗಾದ್ರೂ ಕೇಳಬೇಕಾ ಅಂದಾಗ ಸುದೀಪ್ ಅಣ್ಣವ್ರು ಇಲ್ಲ ಯಾರಿಗೂ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈಗ ನಿನ್ನೆ ಒಂದು ಇದರಲ್ಲಿ ಯಾರಿಗಾದ್ರೂ ಹಾರ್ಟ್ ಕೊಡಬೇಕಾ ಅಂತ ಹೇಳಿದಾಗ ಇಲ್ಲ ಯಾರಿಗೂ ಇಲ್ಲ ಅಂತ ಹೇಳಿದ್ರು. ಸೊ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇಫ್ ಮೈಕಲ್ ಕ್ಯಾನ್ ರೀಡ್ ಕನ್ನಡ ಡ್ಯೂರಿಂಗ್ ದ ಟಾಸ್ಕ್ ಫಾಸ್ಟರ್ ದೆನ್ ತುಕಾಲಿ ದೆನ್ ಹಿ ಈಸ್ ಫೂಲಿಂಗ್ ಅರೌಂಡ್ ಪೀಪಲ್ ಟೇಕಿಂಗ್ ಕನ್ನಡ ಲ್ಯಾಂಗ್ವೇಜ್ ಆಸ್ ಎ ವೆಪನ್ ಟು ಗೆಟ್ ಮೋರ್ ವರ್ಡ್ಸ್. He is very smart, cunning, dangerous than Vinay and Sangeeta. He is fooling everyone, diverting the attention towards other contestants. ಸೊ ಅವ್ರು ಹೇಳ್ತಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸ್ದ ಒಂದು ಡೈವರ್ಷನ್ ಮಾಡೋದಕ್ಕೋಸ್ಕರ ಅವ್ರು ಕನ್ನಡ ಒಂದು ಪದವನ್ನು ಇದು ಮಾಡ್ತಿದ್ದಾರೆ. ಬಟ್ ಅಲ್ಲಿ ಮೊನ್ನೆ ಒಂದು ಟಾಸ್ಕಲ್ಲಿ ತುಕಾಲಿ ಅವ್ರಿಗಿಂತಲೂ ಕನ್ನಡ ಫಾಸ್ಟಾಗಿ ಓದಿದ್ದು ಚೆನ್ನಾಗಿ ಓದಿದ್ದು ಮೈಕಲ್ ಅವರೇ, ಇದು ನಾಟಕ ಮಾಡ್ಕೊಂಡು ಸಿಂಪತಿ ಇವ್ರು ಗಿಟ್ಟಿಸ್ಕೊಳ್ತಾ ಇರೋದು ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಮಾತೃಭಾಷೆ ಕನ್ನಡ ಆಗಿದ್ದರೂ ಸಹ ಇದುವರೆಗೂ ಕಲಿಯದೆ ಈಗ ಶೋಗೋಸ್ಕರ ಕಲಿಯೋ ಥರ ನಾಟಕ ಸಿಂಪತಿ ಗಿಟ್ಟಿಸ್ಕೊಂಡು ಬೇರೆಯವರ ಸಿಂಪತಿ ಬಗ್ಗೆ ಮಾತಾಡ್ತೀಯಾ. ಸೊ ಅವ್ರು ಹೇಳ್ತಿದ್ದಾರೆ ಮಾತೃಭಾಷೆ ಕನ್ನಡ ಆಗಿದ್ರೆ ಕನ್ನಡ ಕಲೀಲಿಲ್ಲ ನೀನು, ಬಟ್ ಈಗ ಒಂದು ಶೋಗೋಸ್ಕರ ಕನ್ನಡ ಕಲಿತಾ ಇದ್ದೀನಿ ಅಂತ ನಾಟಕ ಮಾಡ್ತಾ ಇದೆಯಾ, ನೀನು ನಿಜವಾಗ್ಲೂ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇರೋದು ಇನ್ನೊಬ್ರು ಸಿಂಪತಿ ಬಗ್ಗೆ ಮಾತಾಡ್ತೀಯಾ ಅಂತ ಕಮೆಂಟನ್ನು ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ತೆರೆಮರೆಯಲ್ಲಿ ಮಾಡುತ್ತಿದ್ದ ಮೈಕಲ್ ಸಂಚು ಈಗ ಓಪನ್ ಆಗಿ ತಿಳಿದಿದೆ, ಇನ್ನು ಪ್ರತಾಪ್ ನಿನ್ನ ಬಿಡಲ್ಲ ಕಣೋ ಅದನ್ನು ಹೇಳ್ತಾ ಇದ್ದಾರೆ ವಾರ್ನಿಂಗ್ ಥರ. ಇಷ್ಟು ದಿನ ಹಿಂದೆ ಮುಂದೆ ಮಾತಾಡಿಕೊಂಡು ಎಲ್ಲೋ ಗೊತ್ತಿಲ್ದಿರೋ ಥರ ಮಾತಾಡಿಕೊಂಡು ಒಂದು ಸಂಚನ ಪಿತೂರಿಯನ್ನು ಮಾಡ್ತಿದ್ರೆ ಇವಾಗಿನ್ನ ಡೈರೆಕ್ಟಾಗಿ ಹೇಳಿದ್ರೆ ಓಪನ್ ಆಗಿ ಇನ್ನು ಪ್ರತಾಪ್ ನಿಮ್ಮನ್ನು ಬಿಡಲ್ಲ ಅನ್ನೋ ಥರ ಹೇಳಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಕನ್ನಡ ಗೊತ್ತಿದ್ದು ಸಿಂಪತಿ ನಾಟಕ ಆಡೋದು ನೀನೇ ಕಣೋ, ಮೈಕಲ್ ನಿನ್ನ ಗುಂಡಿ ನೀನೇ ತೋಡ್ಕೊಂಡಿದ್ಯಾ, ಸದ್ಯದಲ್ಲೇ ಬೀಳ್ತೀಯ ಅದರೊಳಗೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಮೈಕಲ್ ನಿನ್ನ ಗುಂಡಿ ನೀನೇ ಅಗದ್ಬಿಟ್ಟು ತೋಡ್ಕೊಂಡು ನಿಂತ್ಕೊಂಡಿದೀಯಾ, ಇನ್ನು ಸದ್ಯದಲ್ಲೇ ಬೀಳ್ತೀಯಾ, ವೆಯ್ಟ್ ಮಾಡು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ನೀನು ಎಷ್ಟೇ ಟಾರ್ಗೆಟ್ ಮಾಡಪ್ಪ ಮೈಕಲ್, ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ನೀನೇ ಹೊರಗಡೆ ಬರೋದು ಪಕ್ಕ. ಅವ್ರು ಹೇಳ್ತಿದ್ದಾರೆ ನೀನು ಎಷ್ಟೇ ಟಾರ್ಗೆಟ್ ಮಾಡಪ್ಪ, ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ನೀನೇ ಹೊರಗಡೆ ಬರೋದು ಪಕ್ಕ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದೆ ಕನ್ನಡ ಅನ್ನೋ ಹೆಸರು ಹೇಳ್ಕೊಂಡು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ನೀನೇ ಮೈಕಲ್, ಈ ಮೈಕಲ್ದು ಜಾಸ್ತಿ ಆಯಿತು, ದುರಹಂಕಾರ ಮೈ ತುಂಬಿದೆ, ಯಾರಿಗೂ ರೋಸ್ ಕೊಡಲ್ವಂತೆ, ಯಾರಿಗೂ ಸಾರಿ ಕೇಳಲ್ವಂತೆ, ಏನೇನೋ ನಾನೇ ಮಿಸ್ಟರ್ ಪರ್ಫೆಕ್ಟ್ ಅಂದ್ಕೊಂಡಿದ್ದಾನೆ, ಕನ್ನಡ ಹೆಸರಲ್ಲಿ ಸಿಂಪಲ್ ತಗೊಳ್ತಾ ಇದೆಯಾ ಅಷ್ಟೇ. ಅಲ್ಲಿ ಅವ್ರಿಗೆ ಗ್ಯಾಪ್ ಕೊಟ್ಟಿದೆ, ಸೊ ಅದಕ್ಕೆ ನಾನು ಗ್ಯಾಪ್ ಕೊಟ್ಟಿದ್ದೀನಿ. ಈ ಥರ ಒಂದು ಕಮೆಂಟನ್ನು ಹಾಕಿದ್ದಾರೆ. ಕನ್ನಡ ಹೆಸರಲ್ಲಿ ನೀನು ಒಂದು ಸಿಂಪತಿ ತಗೋತಾ ಇರೋದು ದುರಹಂಕಾರಿ, ನಿನ್ನ ಮೈ ತುಂಬ್ಕೊಂಡ್ಬಿಟ್ಟಿದೆ, ಯಾರಿಗೂ ಸಾರಿ ಕೇಳಲ್ಲ ಅಂತೀಯ, ಯಾರಿಗೂ ರೋಸ್ ಕೊಡಲ್ಲ ಅಂತೀಯ, ನೀನೇ ಮಿಸ್ಟರ್ ಪರ್ಫೆಕ್ಟ್ ಅಂದ್ಕೊಂಬಿಟ್ಟಿದ್ಯಾ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಅಲ್ಲ ರೀ ತಪ್ಪು ಮಾಡಿದ್ರೂ ಸಾರಿ ಕೇಳಲ್ಲ ಅಂತಾನೆ ಈ ಮೈಕಲ್, ಹಾರ್ಟ್ ಸಿಂಬಲ್ ಯಾರಿಗೂ ಕೊಡಲ್ಲ ಅಂತಾನೆ, ಇವನ್ನ ಮೆರೆಸೋಕೆ ಕನ್ನಡ ಬೇಕು, ಕನ್ನಡದ ಕಂಟೆಸ್ಟೆಂಟ್ಸ್ ಬೇಡ, ನೋಡಿ ಎಷ್ಟು ಕೊಬ್ಬು ಇವರಿಗೆ. ಅವ್ರು ಹೇಳ್ತಾ ಇದ್ದಾರೆ ಸಾರಿ ಕೇಳಲ್ಲ ಅಂತಾನೆ, ಹಾರ್ಟ್ ಸಿಂಬಲ್ ಯಾರಿಗೂ ಕೊಡಲ್ಲ ಅಂತಾನೆ, ಇವನನ್ನು ಮೆರೆಸೋದಕ್ಕೆ ಕನ್ನಡ ಬೇಕು, ಆದರೆ ಕನ್ನಡ ಕಂಟೆಸ್ಟೆಂಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕೊಬ್ಬಿರಬೇಡ ಮೈಕಲ್ಗೆ ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಬದುಕೋಕೆ ಪರ್ಸ್ನಾಲಿಟಿ ಬೇಕಾಗಿಲ್ಲ ಮಾರಾಯ, ಮನಸ್ಸು ಗುಣ ಮುಖ್ಯ, ಅದು ಗುಣವಂತ ಪ್ರತಾಪ್ ಅಷ್ಟು ಸಾಕು, ಬುದ್ಧಿ ಇದೆ ತಾನೆ ಅವನಿಗೆ. ಮೈಕಲ್ ನೀನು ಮುಖ ನೋಡಿ ಮೊಳ ಹಾಕಬೇಡ ಕಣೋ, ಮಂಡ್ಯದ ಗಂಡು ಪ್ರತಾಪ್, ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೋಡಿ ನೋಡಿ ಬುದ್ಧಿ ಕಲಿ, ಬದುಕೋದು ಹೇಗೆ ಸಾಧ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿ ತೋರಿಸಿದ್ದಾರೆ, ಆಟ ಆಡಲು ಹೋದಾಗ ಮುಚ್ಕೊಂಡು ಆಟ ಆಡಬೇಕು. ಬಾಬಾ ಏನು ಪವರ್ಫುಲ್ ಡೈಲಾಗ್ ಹಾಕ್ಬಿಟ್ಟಿದ್ದಾರೆ ಗುರು ಇವರು. ಬದುಕೋದಕ್ಕೆ ಬೇಕಾಗಿರೋಂಥದ್ದು ಪರ್ಸ್ನಾಲಿಟಿ ಅಲ್ಲ, ಮುಖ್ಯವಾಗಿ ಗುಣ ಮತ್ತು ಒಂದು ಒಳ್ಳೆ ಮನಸ್ಸು,
ಅಂತ ಹಾಕಿದ್ದಾರೆ. ಅದನ್ನು ತೋರಿಸ್ಕೊಟ್ಟವರು ನಮ್ಮ ರಾಜ್ಕುಮಾರ್ ಅವರು ಮತ್ತು ಪಾರ್ವತಿ ಅಮ್ಮ ರಾಜ್ಕುಮಾರ್ ಅವರು. ಸೊ ಅದರ ಹಾದಿಯಲ್ಲೇ ಓದಂಥವ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ನೀನು ಪಾರ್ವತಮ್ಮ ಅವ್ರನ್ನ ನೋಡ್ಬಿಟ್ಟು ಕಲಿಯೋ ಮೈಕಲ್. ಸೊ ಆಟ ಅಂದಮೇಲೆ ಮುಚ್ಕೊಂಡು ಆಟ ಆಡಬೇಕು ಅಂತಲೂ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಆಲ್ರೆಡಿ ಫಸ್ಟೇ ಹೇಳಿದೆ, ಈಗಾಗಲೇ ಈ ಕಮೆಂಟ್ಸ್ ನೋಡಿ ನನಗೆ ಶಾಕ್ ಆಗಿತ್ತು ಅಂತ. ಸೊ ಮೈಕಲ್ ಅಣ್ಣವ್ರ ಮೇಲೆ ಪ್ರತಾಪ್ ಅವರ ಬೈಕ್ದಿದ್ದಕ್ಕೋಸ್ಕರ ಈಗ ಫುಲ್ ಗರಂ ಆಗಿದ್ದಾರೆ ಜನಗಳು, ಅಂದರೆ ನೋಡ್ತಾ ಇರೋಂಥ ನೀವುಗಳು. ಸೊ ಇನ್ನು ಇವತ್ತಿನ ಎಪಿಸೋಡ್ ನೋಡಿ ಇನ್ನು ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಇವಾಗಲೇ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೆ. ಬಟ್ ಏನೇ ಆಗಲಿ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ. ಅದರಲ್ಲೂ ಪ್ರತಾಪಣ್ಣನ ವಿಚಾರಕ್ಕೆ ಬಂದಿದ್ದಾರೆ. ಮೈಕಲ್ ಅನ್ನೋರಿಗೆ ಈ ವೀಕು ಇಲ್ಲ ನೆಕ್ಸ್ಟ್ ವೀಕ್ ಅಂತ ಪಕ್ಕ ಅಂತ ಹೇಳ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ. ಆ್ಯಂಡ್ ಅಫ್ಕೋರ್ಸ್ ಪ್ರತಾಪಣ್ಣವ್ರಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಅವರ ಒಂದು ಫ್ಯಾನ್ ಫಾಲೋವರ್ಸ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಿದೆ. ಬಟ್ ಮೈಕಲ್ ಅಣ್ಣವರು ಈ ಥರ ಒಂದು ಪದವನ್ನು ಯೂಸ್ ಮಾಡಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಯಾಕಂದರೆ ಅವರು ಒಂದು ಟಾಸ್ಕ್ ಆಡೋದಕ್ಕೆ ಬಂದಿದ್ದಾರೆ, ಅದರಲ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ಆಡೋದಕ್ಕೆ ಬಂದಿದ್ದಾರೆ. ಸೊ ಅದನ್ನು ಆಟ ಥರ ಮಾಡ್ಕೊಂಡು ಹೋಗಿ ಅವರ ಒಂದು ಪರ್ಸ್ನಾಲಿಟಿ ಬಗ್ಗೆ ಇವ್ರಿಗೇನಕ್ಕೆ. ಸೊ ಓಕೆ, ಪರ್ಸ್ನಾಲಿಟಿ ಮಾತಾಡ್ತೀವಿ ಅನ್ನೋದೇ ಆದರೆ ಅದು ಈ ಥರ ಒಂದು ವಿಚಾರದಲ್ಲಿ ಹೇಳಬಾರ್ದು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೇನು ಅನ್ನಿಸ್ತು ಮೈಕಲ್ ಅಣ್ಣವ್ರು ಹೇಳಿದ ಬಗ್ಗೆ ಅಥವಾ ಪ್ರತಾಪ್ ಅಣ್ಣವ್ರ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ನಮ್ಮ ಚಾನಲನ್ನು.